ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಅವಲಕ್ಕಿ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ಮೊದಲು ಅವಲಕ್ಕಿ ಹಾಕ್ಕೊಳ್ಳೋಣ. ಅವಲಕ್ಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ, ಅದು ಕ್ರಿಸ್ಪಿ ಆಗೋವರೆಗೂ. ಕ್ರಿಸ್ಪಿ ಆದಮೇಲೆ ಅವಲಕ್ಕಿನ ಒಂದು ಪಾತ್ರೆಗೆ ಹಾಕೋಣ. ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನೀಟಾಗಿ ಅದು ಕ್ರಿಸ್ಪಿನೆಸ್ ಬರೋವರೆಗೂ ಅವಲಕ್ಕಿ ಪಾತ್ರೆ ಒಳಗೇ ಹಾಕೋಣ. ಕೊಬ್ಬರಿ ಹಾಕೋಣ. ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಣ. ಹಾಗೆ ಹುರ್ಗಡ್ಲೆನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಕಡಲೆ ಬೀಜನೂ ಕೂಡ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಎಲ್ಲನೂ ಒಂದೇ ಪಾತ್ರೆಗೆ ಹಾಕೊಳ್ಳೋಣ. ಗೋಡಂಬಿನೂ ಫ್ರೈ ಆಗೋವರೆಗೂ ಫ್ರೈ ಮಾಡಿ ನೆಕ್ಸ್ಟು ಅದನ್ನು ಕೂಡ ಅದೇ ಪಾತ್ರೆಗೆ ಹಾಕೊಳ್ಳೋಣ. ಆನಂತರ ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ಫುಲ್ ಬಿಚ್ಚಬೇಡಿ, ಸಿಪ್ಪೆ ಇರೋ ಥರನೇ ಇದ್ದು ಸ್ವಲ್ಪ ಜಜ್ಜಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಸಾಸಿವೆನೂ ಕೂಡ ಚಟಪಟ ಅನ್ನೋವರೆಗೂ ಫ್ರೈ ಮಾಡಿಕೊಂಡು ಅವಲಕ್ಕಿ ಪಾತ್ರೆಗೇ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಖಾರಕ್ಕೆ ಖಾರದ ಪುಡಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ಬೇಕಾಗಿರೋ ರೀತಿ ಅವಲಕ್ಕಿ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ. ಅವಲಕ್ಕಿ ಹೇಗೆ ಬಂದಿದೆ ಅಂತ ನಮ್ಮ ಮಾವ ಅವರಿದ್ದಾರೆ, ಅವರಿಗೆ ಕೊಟ್ಟು ಕೇಳೋಣ, ಅವ್ರು ಹೇಗೆ ಹೇಳ್ತಾರೆ ಅಂತ ನೋಡೋಣ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ತಗೊಳ್ಳಿಪ್ಪ, ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಆಯ್ತಮ್ಮ, ಇನ್ನು ನೋಡ್ಬಿಟ್ಟು ಹೇಳ್ತೀನಿ. ಚೆನ್ನಾಗಿದೆಯಪ್ಪ.